ಸ್ನೇಹಿತರೆ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಯುಎಇನ ಅಬುಧಾಬಿಯಲ್ಲಿ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನ ಅಪ್ಪುಗೆ ಮಾಡಿದ್ದಾರೆ. ಆ ಅಪ್ಪುಗೆಯನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಅವರು ಆ ಒಂದು ಪ್ರೀತಿ ತುಂಬಿದ ಕಣ್ಣುಗಳಿಂದ, ಆ ಎರಡು ಏನು ಚಾಚಿದ ಕೈಗಳಿಂದ ಆ ಅಧ್ಯಕ್ಷರನ್ನ, ಮುಸ್ಲಿಂ ದೊರೆಯವರು, ಮುಸ್ಲಿಂ ಅಧ್ಯಕ್ಷರು ಅವರನ್ನ ಅಪ್ಪುಗೆ ಮಾಡ್ತಿರೋ ಇದನ್ನ ನೋಡ್ಬಿಟ್ರೆ ಆಹಾ, ಎಷ್ಟು ಪ್ರೀತಿ, ಅದು ಎಷ್ಟು ಬಂಧನ, ಆಪ್ತತೆ ಅದರಿಂದ ಗೊತ್ತಾಗುತ್ತೆ. ಸ್ನೇಹಿತರೆ, ಹೊರದೇಶದ ನಾನು ಯಾಕೆ ಈ ವಿಚಾರವನ್ನ ತೆಗೆದುಕೊಂಡೆ ಅಂದ್ರೆ ಬಹಳ ಇಂಪಾರ್ಟೆಂಟ್, ಇವರು ಬಹಳ ಮುಖ್ಯವಾದ, ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ ಇದು. ಯುಎಇ ಅಧ್ಯಕ್ಷ ಜಾಯದ್ ಅವರನ್ನ ಅಷ್ಟು ಪ್ರೀತಿ ತುಂಬಿದ ಕಣ್ಣುಗಳಿಂದ ಅಪ್ಪಿಕೊಳ್ಳುವಂತ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ನಮ್ಮ ಭಾರತದಲ್ಲಿ ಇಲ್ಲಿನ ಮುಸ್ಲಿಮರನ್ನ ಅವರು ಮತ್ತು ಅವರ ಪಕ್ಷ ನೋಡುವ ರೀತಿಯನ್ನ ನೋಡಿದ್ರೆ ನಿಜವಾಗ್ಲೂ ಇದು ಪ್ರೀತಿನಾ? ಅಂದ್ರೆ ಹೊರದೇಶದ ಮುಸ್ಲಿಂ ದೊರೆಯ ಬಗ್ಗೆ ಅದೆಷ್ಟು ಪ್ರೀತಿ, ಅದೆಷ್ಟು ಮಮಕಾರ, ತನ್ನ ದೇಶದಲ್ಲಿರುವ, ತನ್ನ ದೇಶದ ಪ್ರಜೆಗಳೂ ಆಗಿರುವ ಮುಸ್ಲಿಂ ಸಮುದಾಯದ ಮೇಲೆ ಅದೆಷ್ಟು ತಾತ್ಸಾರ, ಅದೆಷ್ಟು ದ್ವೇಷ. ಈಗ ಅವರು ಯುಎ ಅಧ್ಯಕ್ಷ ಅವ್ರನ್ನ ಅಪ್ಕೊಂಡಿರೋದು ನಿಜವಾಗ್ಲೂ ಆ ನಗೆ ನಿರ್ಮಲವಾದಂತಹ ನಗೆಯ ಒಳಗಡೆ ಏನಾದ್ರೂ ನಿಮಗೆ ಮುಸ್ಲಿಂ ವಿರುದ್ಧದ ದ್ವೇಷ ಇದೆಯಾ ಅನ್ನೋದನ್ನ ಸ್ವತಃ ನರೇಂದ್ರ ಮೋದಿ ಅವರೇ ಸ್ಪಷ್ಟಪಡಿಸ್ಬೇಕು. ನೀವು ನೋಡಿ, ಆ ವಿಡಿಯೋ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಡೆ ವೈರಲ್ ಆಗ್ತಾ ಇದೆ. ಆ ವಿಡಿಯೋನು ಕೂಡ ಅದೆಷ್ಟು ಪ್ರೀತಿ, ಆ ಬರಸೆಳೆದು ಒಪ್ಪುವಿಕೆ ಅಂತಾರಲ್ಲ ಆಗಿದೆ ಆ ವಿಡಿಯೋ ಮತ್ತೆ ಆ ಫೋಟೋ. ನಾನು ಸ್ವಲ್ಪ ಚೆಕ್ ಮಾಡಿದೆ. ಇವರು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರು ಮುಸ್ಲಿಂ ವಿರುದ್ಧದ ಸ್ಟೇಟ್ಮೆಂಟ್ ಅನ್ನ, ಆ ಸಮುದಾಯವನ್ನೇ ಟಾರ್ಗೆಟ್ ಮಾಡ್ಕೊಂಡು ಕೊಟ್ಟಿರುವಂತಹ ಹೇಳಿಕೆಗಳನ್ನ ನರೇಂದ್ರ ಮೋದಿ ಅವರು ಮತ್ತು ಅವರ ಪಕ್ಷ ಬಿಜೆಪಿ ಪಕ್ಷ ಇವರ ಟಾರ್ಗೆಟ್ ಯಾರು ಅಂದ್ರೆ ಮುಸ್ಲಿಂ ಸಮುದಾಯ. ಮತ್ತು ಬೇರೆ ಯಾವ ವಿಚಾರನೂ ಅವ್ರು ಮಾತಾಡಲ್ಲ. ಯಾಕೆಂದ್ರೆ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಪೊಲಿಟಿಕಲಿ ಮೈಲೇಜ್ ಜಾಸ್ತಿ ಆಗತ್ತೆ. ಅದನ್ನು ಬಿಟ್ಟು ಬೇರೆ ಏನಾದ್ರೂ ಮಾತಾಡಿದ್ರೆ ಭ್ರಾತೃತ್ವ, ಸಾಮರಸ್ಯ, ಏನು ಕೂಡಿ ಬಾಳುವ ಗುಣ, ಇದೆಲ್ಲ ಮಾತಾಡಿದ್ರೆ ಅವ್ರಿಗೆ ವರ್ಕೌಟ್ ಆಗಲ್ಲ. ಮುಸ್ಲಿಮರನ್ನ ಬೈಬೇಕು, ಟೀಕೆ ಮಾಡಬೇಕು, ಆಗ ಅವ್ರಿಗೆ ಲಾಭ ಆಗುತ್ತೆ. ಆದ್ರೆ ಸ್ವದೇಶದಲ್ಲಿ ಮುಸ್ಲಿಮರ ದ್ವೇಷ ಮಾಡೋದು, ಅವ್ರನ್ನ ಬೈಯೋದು, ಅವರ ವಿರೋಧಿಯಾದ ನೀತಿಗಳನ್ನ ಮಾಡೋದು, ಅವ್ರಿಗೆ ಸಂಕಷ್ಟ ಕೊಡುವ ಏನು ಕಾನೂನುಗಳನ್ನ ಜಾರಿಗೆ ತರೋದು, ಹೊರದೇಶದಲ್ಲಿ ಹೋಗಿ ಅಲ್ಲಿನ ಮುಸ್ಲಿಂ ದೊರೆಯನ್ನ ಒಪ್ಪಿಕೊಳ್ಳೋದು. ನೋಡಿ ಇವರ ಈ ಬಗ್ಗೆ ನೀತಿಗಳು ಹೆಂಗಿದಾವೆ ಅಂತ. ಇನ್ನ ಸ್ವಲ್ಪ ಸರ್ಚ್ ಮಾಡಿದೆ. ಇವರ ಮುಸ್ಲಿಂ ದ್ವೇಷದ ಏನು ಭಾಷಣಗಳು, ಹೇಳಿಕೆಗಳು ಏನೆಲ್ಲ ಇದೆ ಅಂತೇಳಿ ಗೊತ್ತಾಗುತ್ತೆ. ನೋಡಿ, 2025ರಲ್ಲಿ ಹ್ಯೂಮನ್ ರೈಟ್ಸ್ ವಾಚ್ ಅನ್ನುವಂಥ ಸಂಸ್ಥೆ ಒಂದು ವರದಿನೇ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ತಮ್ಮ ಈ ಚುನಾವಣಾ ರ್ಯಾಲಿ ಮತ್ತು ಭಾಷಣಗಳಲ್ಲಿ 175 ಭಾಷಣಗಳಲ್ಲಿ 175 ಭಾಷಣಗಳಲ್ಲಿ 110 ಭಾಷಣಗಳನ್ನ ಆಡಿ ಆ 10 ಭಾಷಣಗಳಲ್ಲಿ ಮುಸ್ಲಿಮರನ್ನ ಟೀಕೆ ಮಾಡಿರೋದು ಮತ್ತೆ ಅವ್ರನ್ನ ನಿಂದನೆ ಮಾಡಿರೋದು ಗೊತ್ತಾಗಿರುವಂಥದ್ದು. ಆಮೇಲೆ ಯಾವ್ಯಾವಾಗ 2024ರ ಏಪ್ರಿಲ್ ನಲ್ಲಿ ರಾಜಸ್ಥಾನದ ಬನ್ಸ್ವಾರಾದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮುಸ್ಲಿಮರನ್ನ ಅವರು ನುಸುಳಕೋರರು ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಯಾರು? ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು. ಆಮೇಲೆ 2024 ಮೇ 14ರಂದು ಉತ್ತರ ಪ್ರದೇಶದ ವಾರಣಾಸಿಯ ರ್ಯಾಲಿಯಲ್ಲಿ ಇದೇ ಸಮುದಾಯವನ್ನ, ಮುಸ್ಲಿಂ ಕಮ್ಯುನಿಟಿಯನ್ನ ವೋಟ್ ಜಿಹಾದ್ ಅಂತೇಳಿ ಅವ್ರನ್ನ ನಿಂದನೆ ಮಾಡಿದ್ದಾರೆ. ಆಮೇಲೆ 2024 ಮೇ 10ರಂದು ತೆಲಂಗಾಣದ ಹೈದರಾಬಾದ್ ನಡೆದಂತ ರ್ಯಾಲಿಯಲ್ಲಿ ಅವರು ಒಂದು ವಿರೋಧಿ ಹೇಳಿಕೆ ಕೊಡ್ತಾರೆ. ಮುಸ್ಲಿಮರು ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಚಿಂತಿಸುವವರು, ಮುಸ್ಲಿಂ ಸಮುದಾಯದವರು, ಇವರಿಂದ ಹಿಂದೂಗಳಿಗೆ ಅಪಾಯವಿದೆ ಅಂತೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ ಇದು ನಾನು ಕೊಡ್ತಾ ಇರೋಂಥದ್ದು. ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್, ಮುಸ್ಲಿಮರು ಹೆಚ್ಚು ಮಕ್ಕಳನ್ನ ಹೆರುವವರು, ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹಿಂದೂಗಳ ಎಲ್ಲ ಆಸ್ತಿಯನ್ನ ಮುಸ್ಲಿಮರಿಗೆ ಕೊಟ್ಬಿಡ್ತಾರೆ, ಕೊನೆಗೆ ಮಂಗಳಸೂತ್ರವನ್ನು ತಂದುಬಿಟ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ. ಹಾಗಾಗಿ ನಮ್ಮನ್ನ ನೀವು ಅಧಿಕಾರಕ್ಕೆ ತಂದ್ರೆ ನಾವು ಹಿಂದೂಗಳ ಪರವಾಗಿರ್ತೇವೆ ಅಂಥೇಳಿ ಮುಸ್ಲಿಂ ಎಷ್ಟು ಸಾಧ್ಯವೋ ಅಷ್ಟು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಈ ಹಿಂದೆ ಮುಸ್ಲಿಂ ಸಮುದಾಯವನ್ನ ಟೀಕೆ ಮಾಡಿದ್ದೇನು, ನಿಂದನೆ ಮಾಡಿದ್ದೇನು, ಒಂದು ರೀತಿ ಚಪಲನೂ ಹೌದು, ಮತ್ತೆ ದುರುದ್ದೇಶ ಮತ್ತೆ ರಾಜಕೀಯ ಲಾಭಕ್ಕೋಸ್ಕರ
ಟಾರ್ಗೆಟ್ ಮಾಡಿರೋದು ನಾವೆಲ್ಲ ಗಮನಿಸಬಹುದು ಸ್ನೇಹಿತರೆ. ಆದ್ರೆ ವಿದೇಶಗಳಲ್ಲಿ ಮಾತ್ರ ಅದೇನು ಪ್ರೀತಿ, ಅದೇನು ಬಂಧನ, ಅದೇನು ಪ್ರೀತಿ ತುಂಬಿದ ಕಣ್ಣುಗಳು, ಅದೇನು ಪ್ರೀತಿ ತುಂಬಿದ ನಗೆ, ಒಳಗಡೆ ದ್ವೇಷ. ಸ್ನೇಹಿತರೆ, ಇವರು 12 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. 12 ವರ್ಷಗಳಲ್ಲಿ ಇವರು ಮುಸ್ಲಿಂ ಸಮುದಾಯವನ್ನ ಟೀಕೆ ಮಾಡದ ದಿನಗಳಿಲ್ವೇನೋ ಅನ್ನೋ ತರದ್ದ ವಾತಾವರಣವನ್ನ ನಿರ್ಮಿಸಿ ಮಾಡೇ ಬಿಟ್ರು. ಅಧಿಕಾರಕ್ಕೆ ಬಂದ ನಂತರ CAA NRC ಅನ್ನುವಂಥ ಏನೋ ಪೌರತ್ವವನ್ನ ಸಾಬೀತುಪಡಿಸಿ ನಾವೇನೋ ದೊಡ್ಡ ಏನೋ ನುಸುಳುವಿಕೆಯನ್ನ ಮತ್ತೆ ಈ ದೇಶದ ಪ್ರಜೆಗಳಲ್ಲಿ ಬೇರೆಯವ್ರನ್ನ ಅಂದ್ರೆ ಅಕ್ರಮ ನುಸುಳುಕೋರರನ್ನ ನಾವು ಪತ್ತೆ ಹಚ್ಚಿಬಿಡ್ತೀವಿ ಅಂತ ಹೇಳಿ ಆ ನೆಪದಲ್ಲಿ ಈ ಏನು CAA ಮತ್ತು ಈ NRC ಅನ್ನೋ ಒಂದು ಕಾಠಿಣ್ಯದ ಕಾನೂನನ್ನ ಜಾರಿಗೆ ತಂದು ಇಡೀ ಮುಸ್ಲಿಂ ಸಮುದಾಯ, ಇಡೀ ದೇಶದಲ್ಲಿರುವ ಮುಸ್ಲಿಂ ಸಮುದಾಯ ಒಂದು ರೀತಿ ಆತಂಕ ಪಡುವ, ಈ ದೇಶದಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಬದುಕುವಂತ ಸಮುದಾಯದವರಿಗೆ ಒಂದು ರೀತಿ ಅವರ ನೆಮ್ಮದಿಯನ್ನ ಕಸಿದುಕೊಳ್ಳುವ ಕೆಲಸವನ್ನ ನಿರಂತರವಾಗಿ ಮಾಡ್ಬಿಟ್ರು. ಆ ಸಂದರ್ಭದಲ್ಲಿ ದೊಡ್ಡ ಹೋರಾಟಗಳೆಲ್ಲ ಆದವು. ಆದ್ರೆ ಇವರು ಹೊರಗಡೆ ಹೋಗಿ ಈ ರೀತಿ ಅಪ್ಪುಗೆ ಮಾಡ್ತಾರೆ, ನಾವು ನೋಡ್ತಾ ಇದೀವಲ್ಲ. ಆನಂತರ ಇವರ ಚುನಾವಣಾ ಭಾಷಣಗಳಲ್ಲಿ ಅಲ್ಲಿ ಮುಸ್ಲಿಮರು ಬೇಕೇ ಬೇಕು, ಯಾಕೆಂದ್ರೆ ಓಟ್ ಹಾಕ್ಬೇಕಲ್ಲ. ಹಿಂದೂಗಳನ್ನ ಇವರು ಫ್ರೀಸ್ ಮಾಡಬೇಕು ಅಥವಾ ಖುಷಿ ಪಡಿಸ್ಬೇಕು. ಹಿಂದೂಗಳನ್ನ ಖುಷಿ ಪಡಿಸೋದಕ್ಕೆ, ಅವರ ಗಮನವನ್ನು ಸೆಳೆಯೋದಕ್ಕೆ ಮುಸ್ಲಿಮರನ್ನ ಬೈಬೇಕು. ಇದು ನಾವು ನೋಡಿರುವಂಥದ್ದು. ಆಮೇಲೆ ತುಕುಡೆ ಗ್ಯಾಂಗ್ ಅಂತ ಹೇಳಿ ಅವ್ರನ್ನ ಟಾರ್ಗೆಟ್ ಮಾಡಿ ಆ ಸಮುದಾಯದವ್ರನ್ನ ಬೈಯುವಂಥದ್ದು ನಾವು ನೋಡ್ತಾ ಇದೀವಲ್ಲ. ಆಮೇಲೆ ಪಶ್ಚಿಮ ಬಂಗಾಳ ಪಂಚರಾಜ್ಯ ಚುನಾವಣೆಯಲ್ಲಿ ಯಾವ್ಯಾವ ಸ್ಟೇಟಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ಬಾಹುಳ್ಯ ಇರುವಂತ ಒಂದು ರಾಜ್ಯ, ಅಲ್ಲಿ ಸುಮಾರು ಒಂದು 97 ಲಕ್ಷ ಅಥವಾ 1 ಕೋಟಿ ಅತ್ಯಧಿಕ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಒಂದು ರಾಜ್ಯ. ಅಲ್ಲಿ ಆ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಅವರ ಸಂವಿಧಾನ ಕೊಟ್ಟಿರುವ ಮತ ಹಕ್ಕನ್ನು ಕಿತ್ಕೊಂಡ್ರಲ್ಲ, ಸಂವಿಧಾನದ ಹಕ್ಕನ್ನು ಕಿತ್ಕೊಂಡ್ಬಿಟ್ರು. ಅಷ್ಟೇ ಸಂದರ್ಭ ಬರಲಿ, ಎಂತಹ ಸಂದರ್ಭ ಬರಲಿ, ಅಧಿಕಾರದಲ್ಲಿರುವಂತಹ ಪ್ರಭುತ್ವಗಳು ಪ್ರಜೆಗಳ ಏನು ಸಾಂವಿಧಾನಿಕ ಮೌಲ್ಯಗಳನ್ನ, ಹಕ್ಕುಗಳನ್ನ ಕಾಪಾಡಬೇಕು. ಆದ್ರೆ ಮುಸ್ಲಿಮರ ಮತ ಹಕ್ಕನ್ನ ಕಿತ್ಕೊಂಡ್ಬಿಟ್ರು ಇವರು. ಇವೆಲ್ಲ ಸ್ಯಾಂಪಲ್ಸ್, ಎಷ್ಟು ಸ್ಟೇಟ್ಮೆಂಟ್ಗಳು. ಪ್ರತಿ ಒಂದು ಚುನಾವಣೆ ಬಂತು ಅಂದ್ರೆ ಅಲ್ಲೊಂದು ಮುಸ್ಲಿಂ ವಿರೋಧಿ ಹೇಳಿಕೆ ಇರುತ್ತೆ. ಇನ್ನು ಇವರ ಪಟಾಲಂಗಳು, ಇನ್ನು ಕರ್ನಾಟಕದಲ್ಲಿ ಅದ್ಯಾರೋ ಹೆಗಡೆ ಅನ್ನೋಂಥವ್ರು, ಮತ್ತೆ ಯಂಗ್ ಪುಂಗ್ಲಿ ಅಂತವ್ರು, ಇನ್ಯಾರ್ಯಾರು ಇದಾರಲ್ಲ, ಇವ್ರು ಬಾಯಿ ಬಿಟ್ರೆ, ಯಾಕಂದ್ರೆ ಇವ್ರು ಶಿಷ್ಯಂದ್ರು, ಇವರ ಏನು ಮೋದಿ ಸಾಹೇಬರ ಶಿಷ್ಯಂದ್ರು ಇವರೆಲ್ಲ. ಇವ್ರು ಬಾಯಿ ಬಿಟ್ರೆ ಮುಸ್ಲಿಂ ವಿರೋಧಿ ಹೇಳಿಕೆಗಳು, ಮತ್ತೆ ಹೊರಗಡೆ ಹೋಗಿ ಮತ್ತೆ ಅಪ್ಕೊಳ್ಳೋದು. ಆಮೇಲೆ ಇನ್ನೊಂದು, ಇವರ ಈ ಮುಸ್ಲಿಂ ಸಮುದಾಯದ ಬಗೆಗಿನ ಇವರ ದ್ವೇಷ ಯಾವ ಮಟ್ಟಕ್ಕಿದೆ ಅಂದ್ರೆ ಸ್ನೇಹಿತರೆ ನೋಡಿ, ಬಹುಕಾಲದ ಗೆಳೆಯ ಭಾರತಕ್ಕೆ ಹಾಗೆ ನೋಡಿದ್ರೆ ಇರಾನ್. ಆಮೇಲೆ ಇರಾನ್ ದೇಶದ ಜನರು ಭಾರತೀಯರನ್ನು ತುಂಬಾ ಪ್ರೀತಿ ಮಾಡ್ತಾರೆ. ಆಮೇಲೆ ಇರಾನ್ ಭಾರತ ದೇಶಕ್ಕೆ ಅನುಕೂಲಕರ ಆಗುವ ನಿಟ್ಟಿನಲ್ಲಿ ವಾಣಿಜ್ಯ ವ್ಯವಹಾರಗಳಲ್ಲಿ, ಆಮದು ರಫ್ತಿನಲ್ಲಿ, ಮತ್ತೆ ತೈಲವನ್ನು ಕಳಿಸುವ ವಿಚಾರದಲ್ಲಿ ಬಹಳ ಅನುಕೂಲ ಮಾಡಿಕೊಟ್ಟಿದೆ. ಮತ್ತೆ ನಮಗೆ ಕೆಲವು ಸಂದರ್ಭಗಳಲ್ಲಿ ಕಡಿಮೆ ರೇಟಿಗೆ ತೈಲವನ್ನ ಕೊಡ್ತಾ ಬಂದಿದೆ. ಮೊದಲಿನಿಂದಲೂ ಕೂಡ ಇರಾನ್ ಜೊತೆಗೆ ಒಂದು ಒಳ್ಳೆಯ ಆಪ್ತ, ಒಂದು ವ್ಯಾವಹಾರಿಕ ಮತ್ತು ಸಾಂಸ್ಕೃತಿಕವಾದ ಒಂದು ಸಂಬಂಧ ಇದೆ. ಆದ್ರೆ ಇರಾನ್ ದೇಶ ಮುಸ್ಲಿಂ ದೇಶ ಅನ್ನೋ ಕಾರಣಕ್ಕೋಸ್ಕರ ಆ ದೇಶದ ಅಧ್ಯಕ್ಷ ತೀರ್ಕೊಂಡು ಹೋದಾಗ ಒಂದೇ ಒಂದು ಸಂತಾಪವನ್ನು ಸೂಚಿಸಲಿಲ್ಲ. ಕಾರಣ, ಅದಕ್ಕೂ ಮುಂಚೆ ಇಸ್ರೇಲ್ಗೆ ಹೋಗ್ಬಿಟ್ಟು ಅಲ್ಲಿ ಪದಕ ಹಾಕೊಂಡ್ಬಂದು ತಪ್ಕೊಂಡ್ಬಂದಿದ್ದು ಅದೆಲ್ಲ ನಿಮ್ಗೆಲ್ಲ ಗೊತ್ತಿದೆ. ಅಂದ್ರೆ ಒಂದು ಭ್ರಾತೃತ್ವದ ನೆಲೆಯಲ್ಲಿ ಒಂದು ವಿಶಾಲ ಹೃದಯಾಗಿ ಯೋಚನೆ ಮಾಡಬೇಕಾಗಿದ್ದ ನಮ್ಮ ದೇಶದ ಪ್ರಧಾನಿ ಅವರಲ್ಲಿ ಈ ದ್ವೇಷ ಇತ್ತು ಅಂತ ಕಾಣುತ್ತೆ. ಕಾರಣ, ಅವರು ಅದೊಂದು ಮುಸ್ಲಿಂ ದೇಶ, ನಮಗೆ ತುಂಬಾ ಸಹಾಯ ಮಾಡಿದ್ರು ಕೂಡ. ಈಗ ಸ್ನೇಹಿತರೆ, ಈ ಕ್ಷಣಕ್ಕೂ ಕೂಡ ನಾವು ತೈಲ ಸಮಸ್ಯೆಯನ್ನ ಅನುಭವಿಸ್ತಿರೋದು ಯಾಕೆಂದ್ರೆ ಇರಾನ್ ದೇಶದ ಜೊತೆಗಿನ ನಮ್ಮ ಸಂಬಂಧ ಹದಗೆಟ್ಟಿಗಿರೋ ಒಂದು ಹಾಳಾಗಿರುವ ಕಾರಣ. ಇರಾನ್ ದೇಶ ನಮ್ಮನ್ನ ನಂಬದೇ ಇರೋ ಸ್ಥಿತಿಗೆ ಇವ್ರು ಕ್ರಿಯೇಟ್ ಮಾಡ್ಬಿಟ್ರು ಅಂತ ಒಂದು ಬಾಂಧವ್ಯ ಇತ್ತು. ಆದ್ರೆ ಇವರಿಗೆ ಬೇಕಾಗಿದ್ದೆ ಯಾವುದು ಅಂದ್ರೆ ಅಮೆರಿಕ ಬೇಕಾಯ್ತು. ಏನು ಉಪಯೋಗ ಇಲ್ಲ, ಆ ಹುಚ್ಚ ನಮಗೆ ಬರೆ ಎಳ್ದ. ಅವರ ರೈತರಿಗೆ, ಅವ್ರ ದೇಶದ ರೈತರಿಗೆ ತೆರಿಗೆಯನ್ನ ಝೀರೋ ಮಾಡ್ಬಿಟ್ಟು ನಮಗೆ ಬರೆ ಎಳ್ದ, ನಮ್ಮ ದೇಶದ ರೈತರ ಹಿತಾಸಕ್ತಿಯ ಮೇಲೆ ಬರೆ ಎಳ್ದ. ಅದನ್ನ ನಮ್ಮ ದೇಶದ ಪ್ರಧಾನಿ ಒಪ್ಕೊಂಡ. ಇನ್ನು ನೇತಾನ್ಯಾಹು ಒಬ್ಬ ದೊಡ್ಡ ಕೊಲೆಗಡಕ, ದೊಡ್ಡ ದಾಳಿಕೋರ, ಇವರೆಲ್ಲ ಯುದ್ಧಕೋರ ದೇಶಗಳು. ಆದ್ರೆ ಇರಾನ್ ನಿಂದ ನಮಗೆ ಬಹಳ ಸಹಾಯ ಇತ್ತು. ಈಗ ತೈಲ ಬಿಕ್ಕಟ್ಟು ಕೂಡ ಉಂಟಾಗಿರೋದು ಇರಾನ್ ದ್ವೇಷದ ಅಸಮಾಧಾನದಿಂದ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಷ್ಟೆಲ್ಲ ನಾನು ಯಾಕೆ ಹೇಳಿದೆ ಅಂದ್ರೆ ಸ್ನೇಹಿತರೆ, ಹಿಂದೂ ಆಗ್ಲಿ, ಮುಸ್ಲಿಮ್ರಾಗ್ಲಿ, ಸಿಖ್, ಪಾರ್ಸಿ, ಜೈನ ಯಾರೇ ಆಗ್ಲಿ, ಅವರೆಲ್ಲರೂ ಕೂಡ ಭಾರತೀಯರು, ಭಾರತಾಂಬೆಯ ಮಕ್ಕಳು. ನಾವೆಲ್ಲ ಒಂದು ಅನ್ನುವಂಥ, ನಾವೆಲ್ಲರೂ ಸೌಹಾರ್ದ ನೆಲೆಯಲ್ಲಿ ಬದುಕಿ ಬಹಳ ಬೇಕಾಗಿರುವಂಥ ದೇಶದಲ್ಲಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಬೈಯೋದು ಮತ್ತೆ ಹಿಂದೂಗಳ ಓಟನ್ನ ಹಾಕಿಸ್ಕೊಳ್ಳೋದು,
ಅಥವಾ ಆ ಓಟಿನ ಮೂಲಕ ಇವರು ಅದು ರಾಜಕಾರಣಕ್ಕೆ ಬರೋದು. ನಾವು ಒಂದು ದೇಶ ಮಾಡ್ತೀವಿ, ಒಂದು ಧರ್ಮ ಮಾಡ್ತೀವಿ ಅಂತ ಹೇಳೋದು, ಆಮೇಲೆ ಮತ್ತೆ ಈ ಸಮುದಾಯವನ್ನು ಟೀಕೆ ಮಾಡೋದು. ಆಮೇಲೆ ಈ ಕೆಟ್ಟ ವಿಷಭಾವನೆ ಏನು ಅಂದ್ರೆ, ಮುಸ್ಲಿಮರು ಅಂದ್ರೆ ಅವರು ಒಳ್ಳೆಯವರಲ್ಲ, ಕೆಟ್ಟವರು ಅನ್ನೋ ತರದ ಭಾವನೆಯನ್ನ ಅದು ಈ ಬಿಜೆಪಿಗೆ ಸಂಬಂಧಪಟ್ಟ ಒಂದಷ್ಟು ಸಂಸ್ಥೆಗಳಿದ್ದಾವೆ, ಅದು ಕ್ರಿಯೇಟ್ ಮಾಡಿರುವಂಥದ್ದು. ಮತ್ತೆ ಇವರ ಉದ್ದೇಶ ಅಜೆಂಡಾನೇ ಮುಸ್ಲಿಂ ದ್ವೇಷ ಮಾಡೋದು, ಅಧಿಕಾರಕ್ಕೆ ಬರೋದು, ಸಮಾಜದಲ್ಲಿ ಡಿವೈಡ್ ಮಾಡೋದು. ಒಂದು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ, ಈ ದೇಶದ ಕಾನೂನನ್ನ ಯಾರು ಪಾಲನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಸತ್ಪ್ರಜೆಗಳೇ. ಆಮೇಲೆ ಎಲ್ಲಾ ಜಾತಿಯಲ್ಲೂ ಮತ್ತು ಎಲ್ಲಾ ಧರ್ಮದಲ್ಲೂ ದೇಶ ಕಂಟಕರು, ದೇಶದ್ರೋಹಿಗಳು, ಕಿಡಿಗೇಡಿಗಳು, ಭಯೋತ್ಪಾದಕರು ಇದ್ದೇ ಇರ್ತಾರೆ. ಹಾಗಂತೇಳಿ ಯಾರೋ ಒಂದಷ್ಟು ಜನ ಮಾಡಿದಾರೆ ಅಂತ ಹೇಳಿ ಇಡೀ ಸಮುದಾಯವನ್ನ ಟೀಕೆ ಮಾಡೋದಿದೆಯಲ್ಲ, ಆ ಮನಸ್ಥಿತಿ ಇದೆಯಲ್ಲ, ಅದೇ ಮೂಲಭೂತವಾದಿ ಮನಸ್ಥಿತಿ ಅನ್ನುವಂಥದ್ದು. ಯಾಕೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮುಸ್ಲಿಮ್ರು ಹೋರಾಟ ಮಾಡಿಲ್ವೇನು? ಏನ್ ಜೈನರು, ಸಿಖ್ರು ಹೋರಾಟ ಮಾಡಿಲ್ವೇನು? ಮಾಡಿದ್ದಾರೆ. ಅದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಕೆಲವರು ನಾವು ದೇಶಾಭಿಮಾನಿಗಳು, ನಾವು ದೇಶ ಪ್ರೇಮಿಗಳು, ನಮ್ಮ ನರನಾಡಿಗಳಲ್ಲಿ ದೇಶ ಪ್ರೇಮ ಉಕ್ಕಿ ಹರಿತಾ ಇದೆ ಅಂತ ಹೇಳ್ತಿದಾರಲ್ಲ. ಸ್ವಾತಂತ್ರ್ಯದ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇವರೆಲ್ಲ ಈ ಭಾಷಣ ಮಾಡೋ ಈ ಗುಂಪಿದೆಯಲ್ಲ, ಈ ಸಂಘದ ಜನಗಳಿದಾರಲ್ಲ, ಇವ್ರು ಯಾರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಲೇ ಇಲ್ಲ. ಒಂದು ಇತಿಹಾಸ ಕೊಡಿ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರ ಹೆಸರನ್ನ ನನಗೆ ಕೊಡಿ. ಇವ್ರು ಮಾಡೇ ಇಲ್ಲ. ಒಂದು ಕ್ಷಮೆ, ಇನ್ನೊಂದು ಬ್ರಿಟಿಷರ ಜೊತೆ ಒಪ್ಪಂದ. ಯಾಕಂದ್ರೆ ಇವ್ರಿಗೆ ದೇಶದ ಸ್ವಾಭಿಮಾನ, ದೇಶದ ಸ್ವಾತಂತ್ರ್ಯ ಬೇಕಾಗಿಲ್ಲ. ಇವ್ರಿಗೇನು ಆಡಳಿತ ನಡೆಸ್ಬೇಕಷ್ಟೇ. ನಿಜವಾಗಿಯೂ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಕಮ್ಯುನಿಟಿಗಳು ಬಹಳ ಇದಾವೆ. ಆದ್ರೆ ನಾವು ದೇಶಭಕ್ತರು ಅಂತೇಳಿ ಬುಲ್ಡೆ ಹೊಡಿತಾರಲ್ಲ, ಇವರೆಲ್ಲ ಏನು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಹೋರಾಟ ಮಾಡಿದವ್ರು ಅಲ್ಲ. ನಾನು ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಸಾಹೇಬ್ರು ಅಲ್ಲೋಗಿ ಒಪ್ಕೊಂಡ್ ಬಂದ್ಬಿಡೋದು, ಇಲ್ಲಿ ದ್ವೇಷ ಭಾಷಣ ಮಾಡೋದು. ಇವರ ಇಬ್ಬಗೆಯ ದ್ವಿಮುಖ ನೀತಿ, ಒಳಗಡೆ ದ್ವೇಷ, ಹೊರಗಡೆ ಕೆಟ್ಟ ನಗೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.